ಅಪ್ಪಾಜಿ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಂ ಕೆ ಮಾತಾಡ್ತೀನಿ. ಎಂ ಕೆ ಅಂದ್ರೆ ಮುಳ್ಳೂರು ಕೌಶಿಕ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೆ ನಂಗೂ ಹೊಟ್ಟೆ ತುಂಬಾ ಹಸಿತಾಯ್ತು. ಅಣ್ಣ ಬಿರಿಯಾನಿ ಕೊಡಿಸ್ತೀನಿ ಅಂದ್ಬಿಟ್ಟು ಕಲ್ಲಂಗರಿ ಕೊಡಿಸ್ಬಿಟ್ರು. ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಡೆ. ಅವತ್ತು ಭಾನುವಾರ ನಾನು ಮನೇಲೆ ಸುಮ್ಮನೆ ಕುಂತಿದ್ದೆ. ಬರತಣ ಫೋನ್ ಮಾಡಿದ್ರು, ಬಂಡೀಪುರಕ್ಕೆ ಹೋಗೋಣ ಬಾ ಅಂದ್ರು. ಅದಕ್ಕೆ ನಾನು ಅವ್ರ ಜೊತೆನೆ ಹೊರಟೆ. ಮತ್ತೆ ಅಣ್ಣ ಬಂಡೀಪುರದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡವ್ರೆ. ಬನ್ನಿ ಏನ್ ಹೇಳ್ತಾರೆ ಕೇಳದ ಅವ್ರನ್ನೇ ಒಂದ್ಸತಿ. ಬರತಣ್ಣ ಹೇಳಿ. ನಮ್ಮ ಮುಳ್ಳೂರು ಕೌಶಿಕ್ ಅವರೇ, ಬಂಡೀಪುರ ಅಭಯಾರಣ್ಯ ಏನಿದೆ ಅದು ಒಂದು ವರ್ಲ್ಡ್ ಫೇಮಸ್ ಕಾಡು. ವರ್ಲ್ಡ್ ಫೇಮಸ್ ಯಾಕಂತೀವಿ ಅಂದರೆ, ಇಂಡಿಯಾಲಿ ಉತ್ತರ ಭಾರತದಲ್ಲಿ ಜಿಮ್ ಕಾರ್ಬೆಟ್ ಹೇಗೋ, ನಮ್ಮ ದಕ್ಷಿಣ ಭಾರತದಲ್ಲಿ ಬಂಡೀಪುರ ಹಾಗೆ. ಇಲ್ಲಿ ಇರುವಂಥ ಹುಲಿ ಡೆನ್ಸಿಟಿ ಬೇರೆ ಎಲ್ಲೂ ಸಿಗಲ್ಲ. ಡೆನ್ಸಿಟಿ ಅನ್ನೋ ಥರ ಆದರೆ ಇರುವ ಪ್ರದೇಶದಲ್ಲಿ ಹೆಚ್ಚು ಹುಲಿಗಳಿವೆ ಅನ್ನೋದ್ರಲ್ಲಿ ನಮ್ಮ ಬಂಡೀಪುರ ಸೌತ್ ಇಂಡಿಯಲ್ಲಿ ಮೊದಲನೇ ಸ್ಥಾನ. ಸೊ ಇನ್ನೊಂದು ಏನಕ್ಕೆ ನಾವು ಕಾಡು ಹೋಗ್ತೀವಿ ಅಂದರೆ, ಕೌಶಿಕ್, ನಮಗೆ ಇವಾಗ ಹೇಗೆ ಉಸಿರಾಡೋದಕ್ಕೆ ಗಾಳಿ ಇದೆಯೋ ಆ ಸ್ವಚ್ಛಂದ ಗಾಳಿ ಇರೋದೇ ನಮ್ಮ ಕಾಡುಗಳಿಂದ, ಅಲ್ವಾ? ಸೊ ನಾವಿವಾಗ ಏನು ಹೋಗ್ತೀವಿ ಅದು ಜಸ್ಟ್ ಟೂರಿಸಮ್ ಅಷ್ಟೇ. ನಿಜವಾಗ್ಲೂ ಕಾಡನ್ನು ಉಳಿಸಿ ಬೆಳೆಸ್ತಾ ಇರೋರು ಅಲ್ಲಿನ ಕಾಡು ಜನಗಳು, ನಮ್ಮ ಫಾರೆಸ್ಟ್ ಆಫೀಸರ್ಸ್ ಅವರುಗಳು. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನಾವು. ನೀವೇನು ಹೇಳಿದ್ರಿ, ಬಂಡೀಪುರ ಏನಕ್ಕೆ ಯಾವಾಗಲೂ ಹೋಗ್ತಾರೆ, ಅದೊಂದು ಹವ್ಯಾಸ ನನಗೆ. ಕಾಡಿಗೆ ಹೋಗೋವಂಥದ್ದು, ಅಲ್ಲೊಂದು ಸ್ವಲ್ಪ ಫೋಟೋ ಗಿಟೋ ತೆಗಿಯೋದು, ಪ್ರಾಣಿಗಳದ್ದು ಒಂದು ಮನಸ್ಸಿಗೊಂದು ಶಾಂತಿ ಆಗ್ತದೆ. ಅಲ್ಲಿ ಒಂಥರ ನೇಚರ್ ಲವರ್ ಅನ್ಬೋದು. ನೋಡಿ, ಇವ್ರಿಗೂ ಹುಚ್ಚಿಡ್ದ್ಬಿಟ್ಟೈತೆ. ಕಾಡಿಗೆ ಹೋಗಿ ಪ್ರಾಣಿಗಳು ನೋಡಿ ಇವ್ರಿಗೂ ಹುಚ್ಚಿಡ್ದು ನಮಗೂ ಹುಚ್ಚಿಡಿಸ್ಬಿಟ್ಟವ್ರೆ. ಈಗ ನಾನು ಇವ್ರ ಜೊತೆನೆ ಹೋಗ್ತಾ ಇದ್ದೀನಿ. ಹುಲಿ ನೋಡೋದ, ಏನು ಮಾಡೋದ, ಹುಲಿ ಸಿಗುತ್ತಾ ಇಲ್ಲ ಬೇರೆ ಏನಾದರೂ ಪ್ರಾಣಿಗಳು ಸಿಗುತ್ತಾ? ಹುಲಿ ಸಿಗುತ್ತೆ ಅಂತ ಯಾವತ್ತೂ ಹೋಗ್ಬಾರ್ದು ಕಾಡಿಗೆ ನಾವು. ಹುಲಿ ಸಿಕ್ಕಿಲ್ಲ ಅಂದರೂ ಅಲ್ಲಿ ಏನಿದೆ ನೇಚರ್ ಎಂಜಾಯ್ ಮಾಡಿ, ಗಿಡ ಮರಗಳ ಬಗ್ಗೆ ತಿಳ್ಕೊಂಡು, ಸಣ್ಣದೊಂದು ಪಕ್ಷಿನೂ ಅಲ್ಲೊಂದು ವೆರೈಟಿ ಇರುತ್ತೆ. ಅಲ್ಲಿ ನಮ್ಮ ಬಂಡೀಪುರಲ್ಲಿ ನ್ಯಾಚುರಲಿಸ್ಟ್ಗಳಿದ್ದಾರೆ. ಸೊ ಅವ್ರುಗಳು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಪ್ರತಿಯೊಂದು ಸಫಾರಿಲೂ ಆಗಲಿ ಏನೇ ಆಗಲಿ. ಸೊ ಅದರಿಂದ ನೀವು ಕಾಡಿಗೆ ಹೋದರೆ ಹುಲಿ ನೋಡಬೇಕು, ಚಿರತೆ ನೋಡಬೇಕು ಅನ್ನೋದು ಬಿಟ್ಬಿಡಿ. ಈಗ ಒಂದು ಆನೆ ನೋಡಿದ್ರು ಸಹ ಅದ್ರದ್ದು ಬಿಹೇವಿಯರ್ ತಿಳ್ಕೊಳ್ಳಿ. ಆನೆ ಏನಕ್ಕೆ ಮುಖ್ಯ, ಹುಲಿ ಏನಕ್ಕೆ ಮುಖ್ಯ. ಸೊ ಆ ಥರ ಒಂದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಕಾಡಿಗೆ ಬರೀ ಹೋಗಿ ಸೆಲ್ಫಿ ತೊಗೊಂಡು ಇನ್ಸ್ಟಾಲ್ ಹಾಕೋದ್ಬಿಟ್ಟು ಟೂರಿಸಮ್ ಅನ್ನೋದೇನಿದೆ ಅದು ಎಜುಕೇಷನಲ್ ಟೂರಿಸಮ್ ಅನ್ನೋ ಥರ ಆಗಬೇಕು. ಈಗಿನ ಜನ್ರೇಷನ್ ಅವ್ರಿಗೆಲ್ಲ ಏನೋ ಒಂಥರ ನೋಡಿಸ್ಬೇಕು, ಎಲ್ಲ ಪ್ರಾಣಿಗಳನ್ನೆಲ್ಲ ತೋರಿಸಿ. ಈಗಿನ ಜನ್ರೇಷನ್ಗೆ ಖುಷಿ ಏನಾಗಿದೆ ಅಂದರೆ, ಏನು ಜೆನ್ಸಿ ಅಂತ ಏನು ಕರೀತಾರೆ, 2000 ಇಸ್ವಿ ಮೇಲೆ ಹುಟ್ಟಿರೋವು, ಅವುಗಳಿಗೆ ಇದೆಲ್ಲ ಗೊತ್ತಾಗಲ್ಲ. ಖುಷಿ ಗೊತ್ತಾಗಬಹುದೇನೋ, ಗೊತ್ತಾಗಲ್ಲ ಅನ್ನೋದು ಸುಳ್ಳಾಗ್ಬೋದು. ಬಟ್ ನಮ್ಮ ಥರ ಈ ನೇಚರ್ ಮಧ್ಯೆ ಬೆಳೆದಿರೋರು, ಈಗ ನಾವು ಬೆಳೆದಿದ್ದೆಲ್ಲ ಮೈಸೂರು, ನೀವು ಬೆಳೆದಿದ್ದೆಲ್ಲ ಕೊಳ್ಳೇಗಾಲ, ನಿಮಗೆ BRT ಹತ್ರ ಬೆಳಗಿರಿ ರಂಗನಾಥ ಸ್ವಾಮಿ, ಮಹದೇಶ್ವರ ಬೆಟ್ಟ ಸ್ವಾಮಿ. ನಮ್ಮ ಕಡೆ ಈ ಕಡೆ ಮೈಸೂರು ಕಡೆ ಬಂದರೆ ನಾವು ಬಂಡೀಪುರ, ನಂಜನಗೂಡು ಹತ್ರ ಸಣ್ಣ ಪುಟ್ಟ ಮರಗಳಿದ್ರೆ ಅಲ್ಲೋಗಿ ಆಟಾಡ್ಕೊಂಡು, ನದಿಗಳಲ್ಲಿ ಆಟಾಡ್ಕೊಂಡು ಬೆಳೆದವ್ರು ನಾವೆಲ್ಲ. ಸೊ ನಮಗೆ ಕನೆಕ್ಷನ್ ಜಾಸ್ತಿ. ಈಗಿನವರೆಲ್ಲ ಜಾಸ್ತಿ ಸಿಟಿಲಿ ಬೆಳೆದಿರೋರು. ಸೊ ಮಕ್ಕಳು ಬಿಡೋಣ, ಎಲ್ಲ ಬರೀ ಮೊಬೈಲ್ ಅಡಿಕ್ಟು, ಟಿಕ್ ಟಾಕ್ ಇಲ್ಲ, ಬ್ಯಾನ್ ಮಾಡಿಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಬರೀ ಅಲ್ಲೇ ನೋಡ್ಕೊಂಡು ಕಾಲ ಕಳೀತಾ ಇರ್ತಾರೆ ಮನೇಲೆ ಕೂತ್ಕೊಂಡು. ಹೌದು, ಕಾಡು ಬಗ್ಗೆ ತಿಳ್ಕೊಳ್ಳೋರು ಭಾಳ ಕಡಿಮೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಮಾಡ್ತಾರೆ ಏನಿದ್ದಾರೆ, ಬಟ್ ಅದನ್ನು ಒಂದು ಆ ಹೆಸರಲ್ಲಿ ವೈಲ್ಡ್ ಲೈಫಿಗೆ ತೊಂದರೆ ಕೊಡ್ತೇವರೆ ಜಾಸ್ತಿ ಆಗಿದ್ದಾರೆ ಹೊರತು, ಅದನ್ನು ಒಂದು ಏನಂತೀರ ಪ್ರೊಫೆಷ್ನಲ್ ತೊಗೊಳೋದು ಕಷ್ಟ ಇದೆ. ಬಟ್ ಅದು ಕನ್ಸರ್ವೇಟಿವ್ ಪರ್ಸ್ಪೆಕ್ಟಿವಲ್ಲಿ ಮಾಡ್ತಿರೋರು ಬಹಳ ಕಡಿಮೆ. ನಾನು ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗ್ಬಿಟ್ಟು ಬರೀ ರೀಲ್ಸ್ಗಳನ್ನೇ ನೋಡ್ತಾ ಕೂತಿದ್ದೆ. ನೋಡಿದ್ದೀನಿ ಮುಳ್ಳೂರು ಕೌಶಿ ಅವರೇ ನಿಮ್ಮ ರೀಲ್ಗಳನ್ನ. ನಮ್ಮ ಭರತಣ್ಣ ಬಂದು ಒಂದ್ಸತಿ ಕರ್ಕೋದ್ರು. ಇನ್ನೊಬ್ರು ಇದ್ದಾರೆ ಅವಿನಾಶ್ ಅಣ್ಣ ಅಂತ, ಪಾಪಿಣಿ ಅಣ್ಣ. ನಮ್ಮ ಜೋಡಿ ಎತ್ತು ಮಿಸ್ಟರ್ ಅವಿನಾಶ್ ಪಾಪಿಣಿ ಅಂತ. ಅವರು ನಮ್ಮನ್ನ ಕರ್ಕೊಂಡೋಗಿ ತೋರಿಸಿ ಎಲ್ಲ ನಂಗೂ ಮುಚ್ಚಿಡಿಸಿ ಕಾಡು ಬಗ್ಗೆ ಎಲ್ಲ. ಈಗ ನಾನು ರೆಗ್ಯುಲರ್ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಕಾಡಿಗೆ ಹೋಗೋದು ಒಳ್ಳೆಯದು, ಬಟ್ ಹೋದಾಗ ಅಲ್ಲಿ ಏನನ್ನೂ ತೊಂದರೆ ಆಗದಂತೆ ಒಂದು ಒಳ್ಳೆ ಮೆಮೊರೀಸ್ ಜೊತೆ ವಾಪಸ್ ಬರಬೇಕು. ಕಾಡಿಗೆ ಹೋಗಿ ಅಲ್ಲಿ ತಿಂದು ಎಸ್ದು ಮಾಡಿ ಪ್ಲಾಸ್ಟಿಕ್ ಕವರ್ಗಳು ಅಲ್ಲೇ ಎಲ್ಲ ಮಾಡಬಾರ್ದು. ಅಷ್ಟೇ ಅಲ್ಲೇ ಅಡುಗೆ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಾಡಲಿ, ಬಟ್ ಹಾನಿ ಆಗೋ ಥರ ಮಾಡಬೇಡಿ ಅಷ್ಟೇ. 3, 2, 1 ಸ್ಟಾರ್ಟ್.
ಅಣ್ಣ ಏನಿದು ಯೂನಿಫಾರ್ಮ್ ಎಲ್ಲ ಹಾಕೊಂಡು ನೀವು ಡಿಪಾರ್ಟ್ಮೆಂಟ್ದು ಹ್ಯಾಡು ಇದು ಡ್ರೆಸ್ಸು ಟೂರಿಸಮ್ದು ಯಾವುದು ಸರ್ಟಿಫಿಕೇಟ್ ಏನೋ ಕೊಟ್ಟವ್ರೆ ನಿಮಗೆ. ಈ ಡ್ರೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಣ್ಣ, ಏನು ಇದು? ಕೌಶಿ, ಇದು ಬಂಡೀಪುರದಲ್ಲಿ ರೀಸೆಂಟಾಗಿ ವೈಲ್ಡ್ ಲೈಫ್ ವಾಲಂಟಿಯರ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಹಾಂ. ಸೊ ಅದರಲ್ಲಿ ನಾನು ಒಬ್ಬ ಪಾರ್ಟಿಸಿಪೆಂಟ್. ಹಾಂ. ಸೊ ಈ ಕಾರ್ಡ್ ಬಗ್ಗೆ, ಕಾರ್ಡ್ ಏನಕ್ಕೆ ಮುಖ್ಯ, ಕಾಡಿಂದ ನಾಡು ಹೇಗೆ, ಕಾಡಲ್ಲಿರೋ ಪ್ರಾಣಿಗಳು ಹೇಗೆ, ವೈ ಆರ್ ದೇ ಇಂಪಾರ್ಟೆಂಟ್, ಅವುಗಳ ಅವಶ್ಯಕತೆ ಏನಕ್ಕಿದೆ, ನಾವು ಈ ಏನಂತಾರೆ ಈ ಅರ್ಬನೈಸೇಷನ್ ಹೆಸರಲ್ಲಿ ನಾವು ಕಾಡನ್ನು ಹೇಗೆ ಹಾಳು ಮಾಡ್ತಾ ಇದ್ದೀವಿ, ಹೌದು, ಇದರೆಲ್ಲದ್ರ ಬಗ್ಗೆ ಒಂದು ವಿವರಣೆ ಆದಂಥ 10 ದಿವಸದ ಒಂದು ಪ್ರೋಗ್ರಾಮ್ ಇತ್ತು ಕೌಶಿ. ಸಾರಿ 7 ಡೇಸ್ ಪ್ರೋಗ್ರಾಮ್ ಇತ್ತು, 10 ದಿವಸ ಅಲ್ಲ. 7 ದಿವಸ ನಾವು ಬಂಡೀಪುರ ಕಾಡಲ್ಲೇ ಉಳ್ಕೊಂಡು ಅಲ್ಲಿದ್ದು ಕ್ಯಾಂಪ್ಗಳಿಗೆಲ್ಲ ಹೋಗಿ, ಕಾಡು ಮಧ್ಯೆ ಅಂತಲ್ಲ, ಅಲ್ಲಿ ಫಾರೆಸ್ಟ್ದು ಹೌಸಸ್ ಇದೆ, ಗೆಸ್ಟ್ ಹೌಸ್ಗಳೆಲ್ಲ ಇದೆ. ಅಂದರೆ ನೀವು ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ, ಬಂಡೀಪುರ ಟೈಗರ್ ರಿಸರ್ವ್.in ಅಲ್ಲಿ ಹೋಗಿ ಮಾಡ್ಕೊಬೋದು. ಅದು ಯಾವಾಗ ಕಾಲ್ ಮಾಡ್ತಾರೆ ಇಲ್ಲ ಹೆಂಗೆ? ಅದು ಕಾಲ್ ಫಾರ್ ಮಾಡ್ತಾರೆ, ಅವ್ರದ್ದು ಅಫಿಷಿಯಲ್ ಎಕೋ ಟೂರಿಸಂ ವೆಬ್ಸೈಟಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಕಂಪ್ಲೀಟ್ ಮಾಡಿದಾಗ ಕೊಟ್ಟಂತಹ ಗೌರ್ಮೆಂಟ್ದು ಒಂದು ಕ್ಯಾಪು, ಅವ್ರದ್ದೊಂದು ಎಕೋ ವಾಲಂಟಿಯರ್ ಜಾಕೆಟ್ಟು. ಸೊ ಫ್ರೆಂಡ್ಸ್, ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಕೊಟ್ಟಿರೋದು ಹ್ಯಾಟು ನೋಡಿ, ಟೂರಿಸಮ್ದು ಏನೋ ಜಾಕೆಟು. ಇದು ನೋಡಿದ್ರೆ ನಿಮಗೆ ಒಳ್ಳೆ ಆಫೀಸರ್ ಥರ ಫೀಲು. ಆಫೀಸರ್ ಥರ ಏನಿಲ್ಲ ಖುಷಿ ಇಲ್ದು ಇಲ್ಲಿ, ಏನು ಗೊತ್ತಿಲ್ಲ, ಆಫೀಸರ್ ಅನ್ನೋದೇನಿಲ್ಲ, ನಾವು ವಾಲಂಟಿಯರ್ ಅಷ್ಟೇ. ನಮ್ಮ ಸ್ವಇಚ್ಛೆಯಿಂದ ಹೋಗಿ, ಇವಾಗ ಬಂಡೀಪುರದಲ್ಲಿ ಬೆಂಕಿ ಆಗಿತ್ತು ರೀಸೆಂಟಾಗಿ 2018ರಲ್ಲೋ ಯಾವಾಗಲೂ, ಇಷ್ಟು ಸರಿಯಾಗಿ ನೆನಪಿಲ್ಲ. ಹೌದು. ಸೊ ಅವಾಗ ಈ ವಾಲಂಟಿಯರ್ಸ್ಗಳನ್ನೆಲ್ಲ ಈ ಲಾಜಿಸ್ಟಿಕ್ಸ್ ಸರ್ವಿಸ್ಗೆ, ಅಂದರೆ ಅಲ್ಲಿ ಬೆಂಕಿ ಆದ ಸಮಯದಲ್ಲಿ ನೀರ ಸಹಾಯಕ್ಕಾಗಲಿ ಅಥವಾ ಹ್ಯೂಮನ್ ರಿಸೋರ್ಸ್ ಬೇಕಾಗುತ್ತೆ ತುಂಬ, ಆ ಟೈಮಲ್ಲಿ ವಾಲಂಟಿಯರ್ಸ್ನ ಕರೀತಾರೆ. ಇವಾಗ ಟೈಗರ್ ಸೆನ್ಸಸ್ ಅಂತ ಮುಂಚೆ ಕರೀತಾ ಇದ್ರು, ಇವಾಗ ಕರೀತಾ ಇಲ್ಲ ಔಟ್ಸೈಡರ್ಸ್ನ. ಮುಂಚೆ ಎಲ್ಲ ಔಟ್ಸೈಡರ್ಸ್ನೆಲ್ಲ ಕರೀತಿದ್ರು, ಆವಾಗ ಈ ವಾಲಂಟಿಯರ್ಸ್ ಎಲ್ಲ ಹೋಗ್ತಾ ಇದ್ರು. ಸೊ ಈ ಥರ ಪಕ್ಷಿ ಕೌಂಟು, ಸೆನ್ಸಸ್ ಇರುತ್ತೆ, ಬರ್ಡ್ ಸೆನ್ಸಸ್ಸು, ಟೈಗರ್ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್ ಅಂತ. ಅವಾಗೆಲ್ಲ ನಾವು ಹೋಗಿ ಅದ್ರದ್ದು ಸೆನ್ಸಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನಾವು ಈ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಮಾಡೋದು ಏನಕ್ಕೆ ಅಂದರೆ, ನಮ್ಮ ಒಂದು ಸ್ಮಾಲ್ ಸರ್ವಿಸ್ ಮಾಡ್ಬೋದು ಫಾರೆಸ್ಟ್ಗಾಗಲಿ ನೇಚರ್ಗಾಗಲಿ. ಏನಕ್ಕಂದರೆ ಈಗ ನಾವು ಬೆಂಗಳೂರಲ್ಲಿ IT-liರೋರು, ನಾವಿವಾಗ ಏನೊಂದು ಮಾಡ್ತಾಯಿದ್ದೀವಿ ಅಂದ್ರೆ 4-5 ಜನ ಸೇರಿಕೊಂಡು ಶನಿವಾರ ಭಾನುವಾರದತ್ತು ಅಲ್ಲಿರೋ ಸ್ಕೂಲ್ಗಳಿಗೆ, ಪ್ರೈಮರಿ ಕಾಲೇಜ್ಗಳಿಗೆ ಹೋಗಿ ಒಂದು ಪ್ರೆಸೆಂಟೇಷನ್ ಕೊಡೋದು, ಕಾಡು ಏನಕ್ಕೆ ಮುಖ್ಯ, ಕಾಡಿನ ಬಗ್ಗೆ ಒಂಚೂರು ತಿಳುವಳಿಕೆ ಕೊಡೋದು. ಸೊ ಇದನ್ನೆಲ್ಲ ಕೊಡೋದಕ್ಕೆ ಇದೊಂದು ಬ್ಯಾಡ್ಜ್ ಅಷ್ಟೇ. ಸೊ ಅದೇ ವೆಬ್ಸೈಟಲ್ಲಿ ನೋಡ್ತಾ ಇರಲಿ, ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ, ಕೌಶಿಕ್ ಅವರ ಸಬ್ಸ್ಕ್ರೈಬರ್ಸ್ ಎಲ್ಲ ಮುಂದಕ್ಕೆ ಯಾರು ಬೆಳೀತಾರೆ ಅವ್ರಿಗೂ ಇದೆಲ್ಲ ಗೊತ್ತಾದ್ರೆ ವಿಚಾರಗಳು ವಾಲಂಟಿಯರ್ಗೆ. ಅದರಿಂದ ನಮ್ಮ ಕಡೆಯಿಂದ ಏನೋ ಒಂದು ಸಹಾಯ ಆದರೆ, ಟು ಸೇವ್ ವೈಲ್ಡ್ ಲೈಫ್, ಟು ಸೇವ್ ನೇಚರ್ ಅಂತಾರೆ, ಒಂಥರ ಹೆಲ್ಪ್ ಆಗುತ್ತೆ. ಕಾಡಂದರೆ ತುಂಬ ಇಷ್ಟ ಅವ್ರಿಗೆ. ಮಧ್ಯ ವಾರಕ್ಕೆ 2 ಸತಿ 3 ಸತಿ ಸುಮ್ಮನೆ ಹೋಗ್ತಾ ಇರ್ತಾರೆ ಬಂಡೀಪುರಕ್ಕೆ. ಅಣ್ಣ, ಇದು ಬಂಡೀಪುರದ ಬಗ್ಗೆ ಏನು ಹೇಳ್ತೀರಾ? ನೀವು ಅಷ್ಟು ಸತಿ ಹೋಗ್ತೀರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಿ. ನಮ್ಮ ಮುಳ್ಳೂರು ಕೌಶಿಕ್ ಅವರೇ, ಬಂಡೀಪುರ ಅಭಯಾರಣ್ಯ ಏನಿದೆ ಅದು ಒಂದು ವರ್ಲ್ಡ್ ಫೇಮಸ್ ಕಾಡು. ವರ್ಲ್ಡ್ ಫೇಮಸ್ ಯಾಕಂತೀವಿ ಅಂದರೆ, ಇಂಡಿಯಾಲಿ ಉತ್ತರ ಭಾರತದಲ್ಲಿ ಜಿಮ್ ಕಾರ್ಬೆಟ್ ಹೇಗೋ, ನಮ್ಮ ದಕ್ಷಿಣ ಭಾರತದಲ್ಲಿ ಬಂಡೀಪುರ ಹಾಗೆ. ಇಲ್ಲಿ ಇರುವಂಥ ಹುಲಿ ಡೆನ್ಸಿಟಿ ಬೇರೆ ಎಲ್ಲೂ ಸಿಗಲ್ಲ. ಡೆನ್ಸಿಟಿ ಅನ್ನೋ ಥರ ಆದರೆ, ಇರುವ ಪ್ರದೇಶದಲ್ಲಿ ಹೆಚ್ಚು ಹುಲಿಗಳಿವೆ ಅನ್ನೋದ್ರಲ್ಲಿ ನಮ್ಮ ಬಂಡೀಪುರ ಸೌತ್ ಇಂಡಿಯಲ್ಲಿ ಮೊದಲನೇ ಸ್ಥಾನ. ಸೊ ಇನ್ನೊಂದು ಏನಕ್ಕೆ ನಾವು ಕಾಡಿಗೆ ಹೋಗ್ತೀವಿ ಅಂದರೆ, ಕೌಶಿಕ್, ನಮಗೆ ಇವಾಗ ಹೇಗೆ ಉಸಿರಾಡೋದಕ್ಕೆ ಗಾಳಿ ಇದೆಯೋ, ಆ ಸ್ವಚ್ಛಂದ ಗಾಳಿ ಇರೋದೇ ನಮ್ಮ ಕಾಡುಗಳಿಂದ, ಅಲ್ವಾ? ಹೌದು. ಸೊ ನಾವಿವಾಗ ಏನು ಹೋಗ್ತೀವಿ ಅದು ಜಸ್ಟ್ ಟೂರಿಸಮ್ ಅಷ್ಟೇ. ನಿಜವಾಗ್ಲೂ ಕಾಡನ್ನು ಉಳಿಸಿ ಬೆಳೆಸ್ತಾ ಇರೋರು ಅಲ್ಲಿನ ಕಾಡು ಜನಗಳು, ನಮ್ಮ ಫಾರೆಸ್ಟ್ ಆಫೀಸರ್ಸ್ ಅವ್ರುಗಳು. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನಾವು. ನೀವೇನು ಹೇಳಿದ್ರಿ, ಬಂಡೀಪುರ ಏನಕ್ಕೆ ಯಾವಾಗಲೂ ಹೋಗ್ತೀರ, ಅದೊಂದು ಹವ್ಯಾಸ ನನಗೆ. ಕಾಡಿಗೆ ಹೋಗೋವಂಥದ್ದು, ಅಲ್ಲೊಂದು ಸ್ವಲ್ಪ ಫೋಟೋ ಗಿಟೋ ತೆಗಿಯೋದು, ಪ್ರಾಣಿಗಳದ್ದು ಒಂದು ಮನಸ್ಸಿಗೆ ಒಂದು ಶಾಂತಿ ಆಗ್ತದೆ. ಅಲ್ಲಿ ಒಂಥರ ನೇಚರ್ ಲವರ್ ಅನ್ಬೋದು. ನೋಡಿ, ಇವ್ರಿಗೂ ಹುಚ್ಚಿಡ್ದುಬಿಟ್ಟೈತೆ ಕಾಡಿಗೆ ಹೋಗಿ ಪ್ರಾಣಿಗಳು ನೋಡಿ ಇವ್ರಿಗೂ ಹುಚ್ಚಿಡ್ದು ನಮಗೂ ಹುಚ್ಚಿಡಿಸ್ಬಿಟ್ಟವ್ರೆ. ಈಗ ನಾನು ಇವ್ರ ಜೊತೆನೆ ಹೋಗ್ತಾ ಇದ್ದೀನಿ. ಹುಲಿ ನೋಡೋದ, ಏನು ಮಾಡೋದ, ಹುಲಿ ಸಿಗುತ್ತಾ ಇಲ್ಲ ಬೇರೆ ಏನಾದರೂ ಪ್ರಾಣಿಗಳು ಸಿಗುತ್ತಾ? ಹುಲಿ ಸಿಗುತ್ತೆ ಅಂತ ಯಾವತ್ತೂ ಹೋಗ್ಬಾರ್ದು ಕಾಡಿಗೆ ನಾವು. ಹುಲಿ ಸಿಕ್ಕಿಲ್ಲ ಅಂದರೂ ಅಲ್ಲಿ ಏನಿದೆ ನೇಚರ್ ಎಂಜಾಯ್ ಮಾಡಿ, ಗಿಡ ಮರಗಳ ಬಗ್ಗೆ ತಿಳ್ಕೊಂಡು
ಸಣ್ಣದೊಂದು ಪಕ್ಷಿನೂ ಅಲ್ಲೊಂದು ವೆರೈಟಿ ಇರುತ್ತೆ. ಅಲ್ಲಿ ನಮ್ಮ ಬಂಡೀಪುರಲ್ಲಿ ನ್ಯಾಚುರಲಿಸ್ಟ್ಗಳಿದ್ದಾರೆ. ಸೊ ಅವ್ರುಗಳು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಪ್ರತಿಯೊಂದು ಸಫಾರಿಲೂ ಆಗಲಿ ಏನೇ ಆಗಲಿ. ಸೊ ಅದರಿಂದ ನೀವು ಕಾಡ್ಗೆ ಹೋದರೆ ಹುಲಿ ನೋಡಬೇಕು, ಚಿರತೆ ನೋಡಬೇಕು ಅನ್ನೋದು ಬಿಟ್ಬಿಡಿ. ಈಗ ಒಂದು ಆನೆ ನೋಡಿದ್ರು ಸಹ ಅದ್ರದ್ದು ಬಿಹೇವಿಯರ್ ತಿಳ್ಕೊಳ್ಳಿ. ಆನೆ ಏನಕ್ಕೆ ಮುಖ್ಯ, ಹುಲಿ ಏನಕ್ಕೆ ಮುಖ್ಯ. ಸೊ ಆ ಥರ ಒಂದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಕಾಡ್ಗೆ ಬರೀ ಹೋಗಿ ಸೆಲ್ಫಿ ತೊಗೊಂಡು ಇನ್ಸ್ಟಾಲ್ ಹಾಕೋದು ಬಿಟ್ಟು ಟೂರಿಸಮ್ ಅನ್ನೋದೇನಿದೆ ಅದು ಎಜುಕೇಷನಲ್ ಟೂರಿಸಮ್ ಅನ್ನೋ ಥರ ಆಗಬೇಕು. ಹೌದು. ಈಗಿನ ಜನ್ರೇಷನ್ ಅವ್ರಿಗೆಲ್ಲ ಏನೋ ಒಂಥರ ನೋಡಿಸ್ಬೇಕು, ಎಲ್ಲ ಪ್ರಾಣಿಗಳನ್ನೆಲ್ಲ ತೋರಿಸಿ. ಈಗಿನ ಜನ್ರೇಷನ್ಗೆ ಖುಷಿ ಏನಾಗಿದೆ ಅಂದರೆ, ಈಗೇನು ಜೆನ್ಜಿ ಅಂತ ಏನು ಕರೀತಾರೆ, 2000 ಇಸ್ವಿ ಮೇಲೆ ಹುಟ್ಟಿರೋವು, ಅವುಗಳಿಗೆ ಇದೆಲ್ಲ ಗೊತ್ತಾಗಲ್ಲ ಖುಷಿ. ಗೊತ್ತಾಗಬಹುದೇನೋ, ಗೊತ್ತಾಗಲ್ಲ ಅನ್ನೋದು ಸುಳ್ಳಾಗ್ಬೋದು. ಬಟ್ ನಮ್ಮ ಥರ ಈ ನೇಚರ್ ಮಧ್ಯೆ ಬೆಳೆದಿರೋರು, ಈಗ ನಾವು ಬೆಳೆದಿದ್ದೆಲ್ಲ ಮೈಸೂರು, ನೀವು ಬೆಳೆದಿದ್ದೆಲ್ಲ ಕೊಳ್ಳೇಗಾಲ, ನಿಮಗೆ BRT ಹತ್ರ ಬೆಳಗಿರಿ ರಂಗನಾಥ ಸ್ವಾಮಿ, ಮಹದೇಶ್ವರ ಬೆಟ್ಟ ಸ್ವಾಮಿ. ನಮ್ಮ ಕಡೆ ಈ ಕಡೆ ಮೈಸೂರು ಕಡೆ ಬಂದರೆ ನಾವು ಬಂಡೀಪುರ, ನಂಜನಗೂಡು ಹತ್ರ ಸಣ್ಣ ಪುಟ್ಟ ಮರಗಳಿದ್ರೆ ಅಲ್ಲಿ ಹೋಗಿ ಆಟಾಡ್ಕೊಂಡು, ನದಿಗಳಲ್ಲಿ ಆಟಾಡ್ಕೊಂಡು ಬೆಳೆದವ್ರು ನಾವೆಲ್ಲ. ಸೊ ನಮಗೆ ಕನೆಕ್ಷನ್ ಜಾಸ್ತಿ. ಈಗಿನವರೆಲ್ಲ ಜಾಸ್ತಿ ಸಿಟಿಲಿ ಬೆಳೆದಿರೋರು. ಸೊ ಮಕ್ಕಳು ಬಿಡೋಣ, ಎಲ್ಲ ಬರೀ ಮೊಬೈಲ್ ಅಡಿಕ್ಟೆಡ್ ಟಿಕ್ಟಾಕ್ ಇಲ್ಲ, ಬ್ಯಾನ್ ಮಾಡ್ಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ ರೀಲ್ಸು, ಬರೀ ಅಲ್ಲೇ ನೋಡ್ಕೊಂಡು ಕಾಲ ಕಳೀತಾ ಇರ್ತಾರೆ ಮನೇಲೆ ಕೂತ್ಕೊಂಡು. ಹೌದು. ಕಾಡು ಬಗ್ಗೆ ತಿಳ್ಕೊಳ್ಳೋರು ಭಾಳ ಕಡಿಮೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಮಾಡ್ತಾರೆ ಏನಿದ್ದಾರೆ, ಬಟ್ ಅದನ್ನು ಒಂದು ಆ ಹೆಸರಲ್ಲಿ ವೈಲ್ಡ್ ಲೈಫಿಗೆ ತೊಂದರೆ ಕೊಡ್ತೇವರೆ ಜಾಸ್ತಿ ಆಗಿದ್ದಾರೆ ಹೊರತು, ಅದನ್ನು ಒಂದು ಏನಂತೀರ ಪ್ರೊಫೆಷ್ನಲ್ ತಗೊಳ್ಳೋದು ಕಷ್ಟ ಇದೆ. ಬಟ್ ಅದು ಕನ್ಸರ್ವೇಟಿವ್ ಪರ್ಸ್ಪೆಕ್ಟಿವಲ್ಲಿ ಮಾಡ್ತಿರೋರು ಬಹಳ ಕಡಿಮೆ. ಹೌದು ಅಣ್ಣ. ನಾನು ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗ್ಬಿಟ್ಟು ಬರೀ ರೀಲ್ಸ್ಗಳನ್ನೇ ನೋಡ್ತಾ ಕೂತಿದ್ದೆ. ನೋಡಿದ್ದೀನಿ ಮುಳ್ಳೂರು ಕೌಶಿ ಅವರೇ ನಿಮ್ಮ ರೀಲ್ಗಳನ್ನ. ನಮ್ಮ ಭರತಣ್ಣ ಬಂದು ಒಂದ್ಸತಿ ಕರ್ಕೋದ್ರು. ಇನ್ನೊಬ್ರು ಇದ್ದಾರೆ ಅವಿನಾಶ್ ಅಣ್ಣ ಅಂತ, ಪಾಪಿಣಿ ಅಣ್ಣ, ನಮ್ಮ ಜೋಡಿ ಎತ್ತು ಮಿಸ್ಟರ್ ಅವಿನಾಶ್ ಪಾಪಿಣಿ ಅಂತ. ಅವರು ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸಿ ಎಲ್ಲ ನಂಗೂ ಹುಚ್ಚಿಡಿಸಿ ಕಾಡು ಬಗ್ಗೆ ಎಲ್ಲ. ಈಗ ನಾನು ರೆಗ್ಯುಲರ್ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಕಾಡಿಗೆ ಹೋಗೋದು ಒಳ್ಳೆಯದು, ಬಟ್ ಹೋದಾಗ ಅಲ್ಲಿ ಏನನ್ನೂ ತೊಂದರೆ ಆಗದಂತೆ ಒಂದು ಒಳ್ಳೆ ಮೆಮೊರೀಸ್ ಜೊತೆ ವಾಪಸ್ ಬರಬೇಕು. ಕಾಡಿಗೆ ಹೋಗಿ ಅಲ್ಲಿ ತಿಂದು ಎಸ್ದು ಮಾಡಿ ಇವೆಲ್ಲ ಮಾಡಬಾರ್ದು. ಪ್ಲಾಸ್ಟಿಕ್ ಕವರ್ಗಳು ಅಲ್ಲೇ ಎಲ್ಲ ಮಾಡಬಾರ್ದು. ಅಷ್ಟೇ ಅಲ್ಲೇ ಅಡುಗೆ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಗಾಡಿ ಪೆಟ್ರೋಲ್ ಖಾಲಿ ಆಯ್ತು, ಹಾನಿ ಆಗೋ ಥರ ಮಾಡಬೇಡಿ. ಸ್ವಲ್ಪ ಪೆಟ್ರೋಲ್ ನೋಡಿದ್ವು, ಅಣ್ಣ ಅಲ್ಲೇ ಸೈಡ್ಗೆ ಹಾಕಿದ್ರು. ಪ್ರೈಸ್ ಬಂದು 104 ರೂಪಾಯಿ ಪೆಟ್ರೋಲ್ದು. ಮೈಸೂರಲ್ಲಿ ಅಲ್ಲಿ ಇಲ್ಲೇ ಎಲ್ಲ ನೋಡಿದ್ರೆ 119 ರೂಪಾಯೋ 18 ರೂಪಾಯೋ, ತುಂಬ ಕಮ್ಮಿ ಇತ್ತು. ಇಲ್ಲೇ ಅಣ್ಣ ಹಾಕ್ಸಿದ್ರು. ಫೈನಲಿ ಬಂಡೀಪುರ ರೀಚ್ ಆಗಿ ಅಲ್ಲೇ ರಿಸೆಪ್ಷನ್ ಹತ್ರ ಗಾಡಿ ಪಾರ್ಕ್ ಮಾಡಿದ್ವು. ನೆಕ್ಸ್ಟ್ ಅಲ್ಲಿಂದ ಸಫಾರಿಗೆ ಹೋದ್ವು. ಅಲ್ಲಿ ಗಾಡಿಗಳೆಲ್ಲ ಅಲ್ಲೇ ನಿಲ್ಸ್ಕೊಂಡಿದ್ರು. ಏನಕ್ಕೆ ಅಂತ ಕೇಳಿದ್ರೆ, ಆನೆ ಸಿಕ್ಕೈತೆ, ಹುಲಿ ಸಿಕ್ಕೈತೆ ಒಂದೇ ಜಾಗದಲ್ಲಿ ಅಂತ ಎಲ್ಲ ಗಾಡಿಗಳು ಒಂದೇ ಕಡೆ ಬಂದು ನಿಲ್ಸ್ಕೊಂಡಿದ್ರು. ನಮಗೂ ಜಸ್ಟ್ ಮಿಸ್ಸು ಹುಲಿ ಸಿಕ್ಕಲೇ ಇಲ್ಲ, ಅಷ್ಟು ಬೇಗ ಹೊರಟ್ಬಿಟ್ಟಿತ್ತು. ಕೊನೆಗೂ ಜಿಂಕೆಗಳು ಸಿಕ್ಕಿದ್ವು, ಅದನ್ನು ನೋಡ್ಕೊಂಡ್ವು. ಆಮೇಲೆ ರೋಡಲ್ಲಿ ಉದ್ದುಗೂ ಗಾಡಿಗಳು ನಿಂತೈತೆ. ಏನಕ್ಕೆ ಅಂತ ನೋಡಿದ್ರೆ, ಆನೆ ರೋಡಲ್ಲೇ ನಡ್ಕೊಂಡು ಬರ್ತೈತೆ. ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡು ಸೈಡಲ್ಲಿ. ನಾವು ಎಲ್ಲ ಫುಲ್ಲು ಗಾಬರಿ ಆದ್ವಿ. ಅದು ಬೇರೆ ಲಾರಿನೇ ಅಟ್ಯಾಕ್ ಮಾಡೋಕೆ ಹೋಗಿತ್ತು. ಗೊತ್ತಿಲ್ಲ ಅದು ಏನಾಯಿತು. ಲಾರಿ ಡ್ರೈವರು ಫುಲ್ಲು ಗಾಬರಿ ಆಗಿ ಫುಲ್ ರೈಟಿಗೆ ತಿರುಗಿಸ್ಕೊಂಡು ಆಮೇಲೆ ಅವ್ರು ಹೆಂಗೋ ಪಾಸ್ ಆಗಿಬಿಟ್ರು. ನಾವು ಮಧ್ಯದಲ್ಲಿ ಲಾಕ್ ಆಗಿಬಿಟ್ವಿ. ನೆಕ್ಸ್ಟು ನಮ್ಮ ಭರತಣ್ಣ ನೋಡಿದ್ರೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಅಣ್ಣ ಅಂದೆ. ಅಂದ್ರೆ ಅವರು ನುಗ್ಗಿಸ್ತೀನಿ ಕೌಶಿ ಅಂದ್ಬಿಟ್ಟು ಫೈನಲಿ ನುಗ್ಸೇ ಬಿಟ್ರು. ಆನೆಯಿಂದ ನಾವು ಬಚಾವಾಗಿ ಬಂದ್ವು. ನೆಕ್ಸ್ಟ್ ಹಂಗೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲೂ ಲಾರಿ ಅಟ್ಯಾಕ್ ಮಾಡ್ತೈತೆ ಆನೆ. ನೋಡಿ ಅದೇ ಆನೆ ರೋಡಲ್ಲಿ ಉದ್ದಕ್ಕೂ ನಡ್ಕೊಂಡೋಗಿ ಎಷ್ಟು ಜಾಮ್ ಮಾಡೈತೆ ಅಂತ. ಫುಲ್ಲು ಟ್ರಾಫಿಕ್ಕು, ಒಂದು ಗಾಡಿನೂ ಮೂವ್ ಇಲ್ಲ. ನೋಡಿ, ಬೆಳಗ್ಗೆಯಿಂದ ನಾವು ಕಾಡೆಲ್ಲ ಸುತ್ತಿ ನಿಮ್ಮ ಪ್ರಾಣಿಗಳನ್ನೆಲ್ಲ ತೋರಿಸಿ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ಕೊಂಡು ಬಂದ್ವು. ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಇನ್ನೂ ಬೇರೆ ಬೇರೆ ಥರ ಸುತ್ತಾ ಇರ್ತೀವಿ, ನಿಮ್ಗೆ ತೋರಿಸ್ತಾ ಇರ್ತೀವಿ. ಜೊತೆಗೆ ಭರತಣ್ಣನೂ ಇರ್ತಾರೆ. ಭರತಣ್ಣ ಒಳ್ಳೊಳ್ಳೆ ವೈಲ್ಡ್ ಲೈಫ್ ವಿಡಿಯೋಸ್ ಬರ್ತಾ ಇರುತ್ತೆ. ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಬರ್ ಕಬರಾಯಿಬ್ ಆಗಿ. ಇದೇ ಚಾನಲ್ ನಮ್ದು. ಸಬರ್ ಕಬರಾಯಿಬ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಧನ್ಯವಾದಗಳು.